ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ವಿರಾಜಪೇಟೆ ವಲಯ ಅರಣ್ಯ ಇಲಾಖೆ ವಿರಾಜಪೇಟೆ ವಿಭಾಗದ ವತಿಯಿಂದ ಮಹಿಳಾ ಸಮಾಜದ ಸಹಕಾರದೊಂದಿಗೆ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಅಣಬೆ ಕೃಷಿ ತರಬೇತಿ ಕಾರ್ಯಾಗಾರ ಇತ್ತೀಚೆಗೆ ನಡೆಯಿತು. ವಿರಾಜಪೇಟೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಅವರು ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ರೈತರಿಗೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಅಣಬೆ ಬೇಸಾಯ ಕುರಿತು ತರಬೇತಿ ಕಾರ್ಯಾಗಾರವನ್ನು ಅರಣ್ಯ ಇಲಾಖೆಯಿಂದ ನಡೆಸ್ತಾ ಇದ್ದೇವೆ. ಅಣಬೆ ಕೃಷಿಯ ಪ್ರಾಮುಖ್ಯತೆ ಮತ್ತು ಅಣಬೆಯ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ ಎಂದರು. ಇದುವರೆಗೂ ಮಾನವ ಪ್ರಾಣಿ ಸಂಘರ್ಷ ಅನ್ನೋದನ್ನು ತಾವು ಬಾಲ್ಯದಿಂದ ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಇತ್ತು, ಕೆಲವು ಭಾಗದಲ್ಲಿ ಹೆಚ್ಚಾಗಿರ್ಬೋದು, ಕೆಲವು ಗ್ರಾಮಗಳಲ್ಲಿ ಕಡಿಮೆ ಇರ್ಬೋದು, ನಮ್ಮ ಕೆಲವು ಗ್ರಾಮಗಳಲ್ಲಿ ಜಾಸ್ತಿ ಆಗಿರ್ಬೋದು. ಇದಕ್ಕೆಲ್ಲ ಕಾರಣ ಈ ಭಾಗದ ಒಂದು ಹಾಸು ಉಕ್ಕಾಗಿರುವ ಮಾನವ ಪ್ರಾಣಿ ಅನ್ನೋದು ಈ ಒಂದು ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಈ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅವು ಒಂದು ಪರಿಸರದ ಒಂದು ಭಾಗ, ಅಂದರೆ ಒಂದು ಅಂಗವಾಗಿ ಈ ಭಾಗದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಮ್ಮ ಇದು ಒಂದು ಮೇ ಬಿ ಹಾರಕ್ಕಾಗಿರ್ಬೋದು, ಒಂದು ಮೇಟಿಂಗ್ ಪಾರ್ಟ್ನರ್ಗಾಗಿರ್ಬೋದು, ಒಂದು ತನ್ನ ಗುಣಧರ್ಮ ಅಂತ ಹೇಳ್ತಾರೆ. ಆನೆ ಒಂದು ಪದದಿಂದ ಇನ್ನೊಂದು ಪದ ಕಡೆ ಹೋಗೋದು, ಹುಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತನ್ನದೇ ದಾರಿಯಲ್ಲಿ ನಾವು ಕಾರಿಡಾರ್ ಅಂತ ಹೇಳ್ತಿದ್ದು ಅನಾದಿ ಕಾಲದಿಂದ ಇಲ್ಲಿರ್ತಕ್ಕಂಥ ವಿಚಾರ. 1887ರಲ್ಲಿ ಅಂದಿನ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಮುಲ್ಲಿನ್ಸ್ ಅಂತ ಹೇಳಿ ಟೀಚರ್ಸ್ ಅವರು ಬರೆದಿದ್ದಾರೆ. ಆ ಕಾಲದಲ್ಲಿ ಈ ಭಾಗದಲ್ಲಿ ಆನೆಗಳು ಇತ್ತು, ನಮ್ಮ ಪಡಿನಾಡು ಅರಣ್ಯ ಪ್ರದೇಶ, ಪಟ್ಟಿಘಟ್ಟ ಅರಣ್ಯ ಪ್ರದೇಶದ ನೋಟಿಫಿಕೇಶನ್ ಬರೀತಾರೆ, ಸರಹದ್ದು ಅರಣ್ಯದ ಹೇಗಿರ್ಬೇಕು. ಅವಾಗ ಯಾಕೆ ಈ ಅರಣ್ಯಗಳು ಬೇಕು ಅಂತ ಉಲ್ಲೇಖ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಜೀವ ವೈದ್ಯತೆಗೆ ಪೂರಕವಾದ ಅರಣ್ಯವನ್ನು ಉಳಿಸೋದು ಅತಿ ಮುಖ್ಯವಾಗ್ತದೆ. ಮಹಿಳಾ ಸಮಾಜದ ಅಧ್ಯಕ್ಷೆ ಪಟ್ರಪಂಡ ಗೀತಾ ಬೆಳ್ಳೆಪ್ಪ ಮಾತನಾಡಿ, ಅಣಬೆ ತರಬೇತಿ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿದ್ದು ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ಅರಣ್ಯ ಇಲಾಖೆಯವರು ಅಣಬೆ ಕೃಷಿ ತರಬೇತಿ ಕಾರ್ಯಾಗಾರ ನಡೆಸ್ಕೊಡ್ತೀನಿ ಅಂತ ಹೇಳುವಾಗ ನಾನು ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಏನು ಅವ್ರು ಬಂದು ಮಾಡ್ತಾರೆ ಏನು ಅಂತ ನನಗೆ ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ಇವಾಗ ಬಂದ ಮೇಲೆ ಈಗ ಕರೆಕ್ಟಾಗಿ ಗೊತ್ತಾಗಿದೆ. ಅದನ್ನು ಆ ಒಂದು ತರಬೇತಿ ಕಾರ್ಯಾಗಾರವನ್ನು ನಮ್ಮ ಸಮಾಜದಲ್ಲಿ ನಡೆಸ್ತೀವಿ ಅಂತ ಮುಂದೆ ಬಂದಿದ್ದಾರಲ್ಲ ಇಂದು ಅಂದರೆ ಎಲ್ಲರೂ ತಿಳಿಸ್ತಾರೆ. ಅದೇ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ನಾವು ಎಲ್ಲರೂ ಡೈರೆಕ್ಟಾಗಿ ಫೋನ್ ಮಾಡಿ ಕರೀಲಿಕ್ಕೆ ಟೈಮ್ ಇರಲಿಲ್ಲ. ಆದ್ರೂ ನಾವು ಸಮಾಜದ ಇದರಲ್ಲಿ ಹಾಕಿದ್ವಿ ವಾಟ್ಸಪ್ಪಲ್ಲಿ. ಆ ಮೆಸೇಜ್ ನೋಡಿ ಸ್ವಲ್ಪ ಜನ ಬಂದಿದ್ದಾರೆ. ಆದರೆ ಬೇರೆಯವ್ರಿಗೂ ಇಂಟ್ರೆಸ್ಟ್ ಇದೆ. ಅವರಲ್ಲಿ ಇವಾಗ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಷ್ಟು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡೋಣ, ಇನ್ನು ನೆಕ್ಸ್ಟ್ ಏನಾದರೂ ನೀವು ಕಾರ್ಯಕ್ರಮ ನಡೆಸ್ತೀರಾ ಅಂದರೆ ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅವರನ್ನು ಪರ್ಸನಲ್ ಆಗಿ ಮೀಟ್ ಆಗಿ ಬರಲಿಕ್ಕೆ ಅಂತ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ತಹಸೀನ್ ಅವರು ಮಾತನಾಡಿ, ಅಣಬೆ ಕೃಷಿಯಿಂದ ಮಹಿಳೆಯರು ಉತ್ತಮ ಆದಾಯವನ್ನು ಪಡೆಯುವುದರ ಜೊತೆಗೆ ತಮ್ಮ ಜೀವನ ನಿರ್ವಹಣೆ ಮಾಡಬಹುದು. ಅಣಬೆ ಕೃಷಿಯತ್ತ ಗಮನ ಹರಿಸಿ ಅದರ ಮಾರಾಟಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎಂದರು. ಇದು ನಮಗಿಂತ ಜಾಸ್ತಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ನಮ್ಮ ಅರಣ್ಯ ಇಲಾಖೆಯಿಂದ ಈ ಪ್ರೋಗ್ರಾಮ್ ಇಟ್ಕೊಳ್ಳೋದು ಒಂದು ಇಂಟೆನ್ಷನ್ ಏನಂದರೆ, ಮಹಿಳೆಯರು ಸೊಸೈಟಿದು 50% ಪಾರ್ಟ್, ನಿಜನಾ? 50% ಪಾಪ್ಯುಲೇಷನ್ ಏನಿದೆ ನಮ್ಮ ಸೊಸೈಟಿದು ಅವ್ರು ಮಹಿಳೆಯರು ಇರ್ತಾರೆ. ಬಟ್ ಆ್ಯಂಡ್ ದೇ ಆರ್ ಒನ್ ಆಫ್ ದ ಕಲೆಕ್ಟಿವ್ ಗ್ರೂಪ್ಸ್. ಅವ್ರದ್ದು ಪ್ರಭಾವ ನಮ್ಮ ಸೊಸೈಟಿ ಮೇಲೆ ತುಂಬ ಇದೆ. ಬಟ್ ಅದನ್ನು ಎಲ್ಲೋ ನಮ್ಮ ಸೊಸೈಟಿ ಅದು ಗಮನಕ್ಕೆ ತರಲ್ಲ. ಅದರ ಎಫೆಕ್ಟಿವ್ನೆಸ್ ನಮಗೆ ಅರ್ಥ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್ ಆಗಲೇ ಲಿಸ್ಟ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಮಹಿಳೆಯರಿಗೆ ಟಾರ್ಗೆಟ್ ಆಗುವಂಥದ್ದು ಏನಾದರೂ ಒಂದು ಪ್ರೋಗ್ರಾಮ್ ಆಯೋಜಿಸೋಣ ಅಂತ ಹೇಳಿ ಅಣಬೆ ಬೇಸಾಯದು ಏನಿದೆ ಅದು ಗ್ರೋ ಹೆಂಗೆ ಮಾಡೋದು, ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ ಇದು ಇಡೀ ದಿನ ಏನಿದೆ. ಅದಾಗಿಯೂ ನಿಮ್ಮಿಂದ ಏನು ಡಿಮಾಂಡ್ಸ್ ಬರ್ತಾವಲ್ಲ ಅದನ್ನು ನಿಜವಾಗಿ ಅವ್ರ ಮೂಲಕ ಇಲ್ಲ ನೀವು ಬಂದು ಸ್ವತಃ ನೀವೇ ಬಂದು ನಮ್ಮ ಆಫೀಸಲ್ಲಿ ಹೇಳ್ಕೊಟ್ರೆ ನಮಗೆ ಈ ಥರ ಒಂದು ಪ್ರೋಗ್ರಾಮ್ ಬೇಕಾಗಿದೆ, ಒಂದು ಟ್ರೈನಿಂಗ್ ಬೇಕಾಗಿದೆ. ಟ್ರೈನಿಂಗ್ ಅಲ್ಲದೆ ಇವಾಗ ಟ್ರೈನಿಂಗ್ ಆಯಿತು, ನಿಮಗೆ ಗೊತ್ತಾಯಿತು ಹೆಂಗೆ ಬೆಳಿಬೇಕು, ಏನು ಮಾಡಬೇಕು ಅಂತ. ಅದರಿಂದ ಮಾರ್ಕೆಟಿಂಗ್, ಇವಾಗ ಅದನ್ನು ಹೋಗಿ ಮಾರಾಟ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ರೆ ಅದನ್ನು ನಾವು ಹೆಲ್ಪ್ ಮಾಡ್ತೀವಿ. ಸಂಪನ್ಮೂಲ ವ್ಯಕ್ತಿ ಹರಣಿ ಪ್ರಭಾಕರ್ ಮಾತನಾಡಿ, ಅಣಬೆಯ ನಾನಾ ರೀತಿಯ ಬೇಸಾಯ ಕ್ರಮಗಳು ಮತ್ತು ನಿರ್ವಹಣೆ, ಅಣಬೆಗೆ ತಗುಲುವ ಸಾಮಾನ್ಯ ರೋಗ ಮತ್ತು ಕೀಟಗಳು, ಅಣಬೆ ಬೇಸಾಯ ಮಾಡುವ ಪದ್ಧತಿಯನ್ನು ಪ್ರಾತ್ಯಕ್ಷಿಕೆಯ ಮೂಲಕ ಶಿಬಿರಾರ್ಥಿಗಳಿಗೆ ವಿವರಿಸಿದರು.